ಮಾಧ್ಯಮ ಕಾಲಿಡಕ್ಕೆ ದೇವೇಗೌಡರ ಮುಂದೆ ಮಾಧ್ಯಮಗಳು ಕಾಲಿಡಕ್ಕೆ ಭಯ ಪಡ್ತಿದ್ರು. 50 ವರ್ಷ ಓಟ್ ಕೊಟ್ಬಿಟ್ಟಿದ್ದು ಕಣ್ಣು ಮುಚ್ಚಿಕೊಂಡು ಇವರೇ ನಮ್ಮ ಅಪ್ಪನ ಬಿಟ್ಬಿಟ್ಟು ಇವರೇ ನಮ್ಮ ಅಪ್ಪ ಅಂತದ್ದು. ಇವತ್ತು ಗೊತ್ತಾಯ್ತು ನಮ್ಮ ಅಪ್ಪ ಯಾರು ಅಂತ. ಸರ್, ಅವರಿಗೆ ನ್ಯಾಯಕ್ಕೆ ಮೇಲೆ ಇಡ್ತಾ ಇಲ್ಲ, ಸಂಸ್ಕಾರದ ಕೊರತೆ ಎದ್ದು ಕಾಣುತ್ತೆ. ಕಾರಣಕ್ಕೆ ಅಧಿಕಾರ ಬೇಕು. ನಾನು ಚಂದ್ರಪಟ್ಟಣ ತಾಲೂಕು ಕಸ್ಬಾ ಹೋಬಳಿ ನಲ್ಲೂರು ಗ್ರಾಮ. ನಮ್ಮ ತಂದೆ ಫ್ರೀಡಮ್ ಫೈಟ್ರು. ಸಾಮಾನ್ಯ ಮಗನಾಗಿ ಹುಟ್ಟಿ ನಾನು ಮಾತಾಡೋಕ್ಕೆ ಇಷ್ಟಪಡ್ತೇನೆ. ಇವತ್ತಂತೂ ಸುದಿನ ಅಂತ ಹೇಳ್ಬೋದು. ಏಕೆಂದರೆ ಪತ್ರಿಕಾ ರಂಗ ಮತ್ತು ರಕ್ಷಣಾ ಇಲಾಖೆ ನಮ್ಮ ಜಿಲ್ಲೆಯಲ್ಲಿ ಮಂಡಪಾಲಾಗಿತ್ತು. ಯಾರು ಶ್ರೀಸಾಮಾನ್ಯ ಮಾತಾಡೋಕೆ ಆಯ್ತಿತ್ತೇ ಇಲ್ಲ. ಇವತ್ತು ನಾನು ನೋಡಿದರೆ ಎಲ್ಲಿ ನೋಡಿದೆ ಮತ್ತೆ ನಿಮ್ಮ ಮಾಧ್ಯಮಗಳೇ, ಎಲ್ಲಿ ನೋಡಿದೆ ಮಾಧ್ಯಮಗಳೇ, ಖುಷಿ ಆಗುತ್ತೆ. ಮಾಧ್ಯಮ ಕಾಲಿಡಕ್ಕೆ ದೇವೇಗೌಡರ ಮುಂದೆ ಮಾಧ್ಯಮಗಳು ಕಾಲಿಡಕ್ಕೆ ಭಯ ಪಡ್ತಿದ್ರು. ಒಂದು ಆಫೀಸ್ಗೆ ಹೋಗಕ್ಕೆ ಹಾಕಲ್ಲ, ದೇವೇಗೌಡರಿಗೆ ಒಂದು ಇದರಲ್ಲಿ ಆಫೀಸ್ಗೆ ಹೋಗಕ್ಕೆ ಹಾಕಲ್ಲ. ಶಕ್ತಿ ಅವ್ರದ್ದು, ನನ್ನ ಮುಂದೆ ಯಾರೂ ಇಲ್ಲ. ಅದಕ್ಕೆ ಮಂಕುತಿಮ್ಮನ ಕಗ್ಗದಲ್ಲಿ ಮಂಕುತಿಮ್ಮ ಗುಂಡಪ್ಪನವ್ರಿಗೆ ಒಂದು ಮಾತು ಹೇಳ್ತಾರೆ, ತಾಳೋ ಮೆಲ್ಲ. ಈಗ ಅದೃಷ್ಟ ಮತ್ತು ದುರಾದೃಷ್ಟ ಹೆಂಗೆ ಬರ್ತದೆ ಒಂದು ಉದಾಹರಣೆ ಕೊಡ್ತೀನಿ. ತಾಳೋ ಮೆಲ್ಲ ಮೆಲ್ಲನೊಮ್ಮೆ, ದಾಳಿ ರಭಸದಿಂದೊಮ್ಮೆ, ಹೇಳದೆ ಕೇಳದೆ ಬಹುದ ವಿಧಿರಾಯ, ಕೀಳು ಮೇಲಾಗಿಪ್ಪುದು ಮೇಲು ಕೀಳಾಗಿಪ್ಪುದು ತಾಳ್ಮೆಯಿಂದಿದು ಮಂಕುತಿಮ್ಮ ಅಂತಾನೆ. ಕೇಳುಗಾಲ ಬಂದಾಗ ಹಿಂಗಯ್ಯ ಕಾಯ್ಬೇಕಷ್ಟೇ. ನಾವು ಕಾದು ಸುಸ್ತಾಗಿ ಹೋಗಿದ್ದು. 50 ವರ್ಷ ಓಟ್ ಕೊಟ್ಬಿಟ್ಟಿದ್ದು ಕಣ್ಣು ಮುಚ್ಕೊಂಡು ಇವರೇ ನಮ್ಮ ಅಪ್ಪನ ಬಿಟ್ಬಿಟ್ಟ ಇವರೇ ನಮ್ಮ ಅಪ್ಪ ಅಂತದ್ದು. ಇವತ್ತು ಗೊತ್ತಾಯ್ತು ನಮ್ಮ ಅಪ್ಪ ಯಾರು ಅಂತ. ಈ ದೇಶಕ್ಕೆ ಅರ್ಪಣೆ ಮಾಡ್ಕೊಳ್ಳೋದು ಒಬ್ಬರು ಇಲ್ಲ. ಇವತ್ತು ಹಸುವಿನಿಂದ ಸತ್ತೋರು, ಗುಂಡು ಹೊಡಿಸ್ಕೊಂಡೋರು, ಜೈಲಲ್ಲಿ ಸತ್ತೋರು, ನೇಣು ಹಾಕೊಂಡೋರು. ಉಧಾಮ್ ಸಿಂಗ್ ಗೊತ್ತಿಲ್ಲ ಇವ್ರಿಗೆ. ಉಧಾಮ್ ಸಿಂಗ್ ಇವ್ರಿಗೆ ಯಾರು ನನಗೆ ಗೊತ್ತಿಲ್ಲ. ಜಲಿಯನ್ ವಾಲಾ 1919 ಉಧಾಮ್ ಸಿಂಗ್ ಯಾರು ನನಗೆ ಗೊತ್ತಿಲ್ಲ. ಅವ್ನು ಹೆಂಗೆ ಸತ್ತ ನನಗೆ ಗೊತ್ತಿಲ್ಲ. ನಾನು ನನಗೆಲ್ಲ ಗೊತ್ತಿದೆ. ಹಂಗೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇವತ್ತು ಪ್ರಜಾಪ್ರಭುತ್ವ ಇದೆ ಅನ್ನೋಕೆ ಇದು ಒಂದು ಉದಾಹರಣೆ. ಇದು ನೋಡ್ತಾ ಇದ್ದೀರಲ್ಲ, ತುಂಬ ಸನ್ನಿವೇಶ ಆಗುತ್ತೆ. ನಿಮ್ಮ ಮಾಧ್ಯಮಕ್ಕೆ ಸಲ್ಯೂಟ್ ಹೊಡಿಬೇಕು ಸರ್. ಈಗ ಒಂದು ದೇವೇಗೌಡರು ನಮ್ಮ ಫ್ಯಾಮಿಲಿ ಅಲ್ಲ, ದೇವೇಗೌಡರು ನಮ್ಮ ಫ್ಯಾಮಿಲಿ ಅಲ್ಲ ಅಂತ ಹೇಳುವಂಥದ್ದು. ಕುಮಾರಸ್ವಾಮಿ ಅವರು ನಮಗೂ ರೇವಣ್ಣವ್ರಿಗೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ. ಎಲೆಕ್ಷನ್ ಟೈಮ್ ಬಂದರೆ ನಮ್ಮ ಮಗನಿಗೆ ಓಟ್ ಹಾಕಿ ಅಂತಾರೆ. ಇವೆರಡು ಮಾತುಗಳ ವ್ಯತ್ಯಾಸ ಕಂಡ್ರೆ ಏನು ಅನ್ಸುತ್ತೆ ಸರ್? ಅವರಿಗೆ ನ್ಯಾಯಕ್ಕೆ ಮೇಲೆ ಇಡ್ತಾ ಇಲ್ಲ, ಸಂಸ್ಕಾರದ ಕೊರತೆ ಎದ್ದು ಕಾಣುತ್ತೆ. ಕಾರಣಕ್ಕೆ ಅಧಿಕಾರ ಬೇಕು. ಒಂದು ಕಡೆ ಕಾಂಗ್ರೆಸ್ ಬೈತೋದು, ಇಂದಿರಾ ಗಾಂಧಿ ಫ್ಯಾಮಿಲಿ ಬೈಯೋದು. ಅದೇ ಇಂದಿರಾ ಗಾಂಧಿ ಫ್ಯಾಮಿಲಿ ತಗೊಂಡು ಪ್ರಧಾನಿ ಆದರು. 10 ತಿಂಗಳು 11 ತಿಂಗಳು ಪ್ರಧಾನಿ ಆದರು. ಪ್ರಧಾನಿ ಆದ ತಕ್ಷಣ ಕೇಸರಿ ಮೇಲೆ ಬಿದ್ದರು. ಕೇಶುಭಾಯ್ ಪಟೇಲ್ ವಜಾ ಮಾಡಿದ್ರು ಗುಜರಾತ್ನಲ್ಲಿ. ಮತ್ತೆ ಮನೆಗೆ ವಾಪಸ್ ಬಂದರು. ಮತ್ತೆ ಮೋದಿನ ದೇಶ ಬಿಟ್ಟು ಹೋಯ್ತೀವಿ ಅಂದರು. ಮತ್ತೆ ಮೋದಿ ತಗೋದ್ರು. ಯಾವ ಧರ್ಮ ಸರ್ ಇದು? ಸಿದ್ದರಾಮಯ್ಯನ ಮುಗ್ಸಕ್ಕೆ, DK ಮುಗ್ಸಕ್ಕೆ, DK ಇನ್ನೇನು ಮುಗಿಸ್ಬೇಕು ಸರ್? ದೇವೇಗೌಡರು ಸೋಲ್ಸಿದ್ದಾನೆ, ಕುಮಾರಣ್ಣ ಸೋಲ್ಸಿದ್ದಾನೆ, ನಿಖಿಲ್ ಗೌಡರು ಸೋಲ್ಸಿದ್ದಾನೆ. ಇನ್ನೇನು ಮಾಡ್ಬೇಕು ಸರ್? ಇದು ಇನ್ಯಾವುದು ಸೋಲ್ಸ್ಬೇಕು ಹೇಳಿ? ನಾನು ಅನ್ನೋದಿದೆ ಸರ್, ಸರ್ವನಾಶ ಆಗೋಯ್ತಾರೆ. ಖಂಡಿತ ಇದೆ ಸರ್. ಪ್ರಜಾಪ್ರಭುತ್ವದಲ್ಲೆಲ್ಲ ಹಾಸನ ಜಿಲ್ಲೆ ನಾವು ಮಾತಾಡಕ್ಕೆ ಆಯ್ತಿರ್ತಿಲ್ಲ. ಇಲ್ಲ ಸತ್ತೋಗಿತ್ತು. ಒಬ್ಬ ಸ್ವಾತಂತ್ರ್ಯ ಹೋರಾಟದ ಮಗನಾಗಿ ಹೇಳ್ತಾ ಇದ್ದೀನಿ. 2 ವರ್ಷ ಜೈಲಲ್ಲಿ ಇದ್ದು ನಮ್ಮ ತಂದೆ 41-42ರಲ್ಲಿ. ಇದೇ ದೇವೇಗೌಡರು 62ರಲ್ಲಿ ತಾಲೂಕು ಬೋರ್ಡ್ ಮೆಂಬರು, ಒಳೇಶಪುರ. ನಮ್ಮ ತಂದೆ ಚಂದ್ರಪಟ್ಟ ತಾಲೂಕು ಬೋರ್ಡ್ ಮೆಂಬರು, ಶ್ರೀಕಂಠದ ತಾಲೂಕು ಬೋರ್ಡ್ ಮೆಂಬರು. ಏನು ಸರ್ ನಮಗೆ ಮಾನ್ಯತೆ ಇಲ್ವಾ? ನಮ್ಗೆ ಹಕ್ಕಿಲ್ವಾ? ಬದುಕಕ್ಕೆ ನೈತಿಕ ಹಕ್ಕಿಲ್ವಾ ನಮಗೆ? ಕುರಿ ಆಡಿಸ್ದಂಗೆ ಆಡಿಸೋ ಜನಗಳನ್ನ ಕುರಿಯ ಎಲ್ಲಿದೆ ಸಂಸ್ಕಾರ ಇದು ಸರ್? ಪ್ರತಿಯೊಬ್ಬನಿಗೂ ಅಡಕವಾಗಿದೆ ಸಂವಿಧಾನದಲ್ಲಿ. ಪ್ರಜ್ವಲ್ ರೇವಣ್ಣನಿಂದ ದೇವೇಗೌಡರು ಇಲ್ಲಿ ಒಂದಷ್ಟು ಹಿಡಿತ ಜೊತೆ ಒಂದಷ್ಟು ದಬ್ಬಾಳಿಕೆ ಅಂತ್ಯ ಆಗುತ್ತೆ ಅಂತ ಸರ್. ಕಾಲ ಅದಕ್ಕೆ ಹೇಳಲ್ವಾ, ತಡ್ಕೋಬೇಕಷ್ಟೇ. ಬಂದಿದೆ ಈ ಕಾಲ. ಯಾರು ಮಾಡಿಲ್ಲ, ಕಾಲ ಮಾಡಿದ್ದೆ. ಇದನ್ನ ನಾನು ಪ್ರಜ್ವಲ್ ಮಾಡಿದೆ ಅಂತ ಹೇಳಕ್ಕಲ್ಲ, ಕಾಲ ಮಾಡಿದೆ. ಈಗ ಅದನ್ನ ಬಲಿತಾಗತೈತಿ ಈಗ. ಹಾಗಾದ್ರೆ ಇಲ್ಲಿಂದ ಬದಲಾವಣೆ ಪರ್ವ ಸ್ಟಾರ್ಟ್. ಹೌದು ಸರ್, ಸತ್ಯ ಅದು. ನನ್ನೂರಲ್ಲಿ ನಂದೇ ನಡಿಬೇಕು ಅಂತ ಹಾಕಲ್ಲ ಸರ್. ಇನ್ನೊಬ್ಬ ತಿಮ್ಮಣ್ಣ ಬಮ್ಮಣ್ಣ ಮಗನು ಬೇಕು ಈ ಪ್ರಜಾಪ್ರಭುತ್ವದಲ್ಲಿ. ಸಂಜೆ ಇಲ್ಲಲ್ಲ ಅವನೇ ಸಂಜೆ ಮಗ ಪ್ರಕಾಶದಿಂದ ನಡಿಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸರ್. ಸಾಮಾನ್ಯ ತಿಮ್ಮಣ್ಣ ಮಗನು ಬರಬೇಕು, ಒಬ್ಬ ದಲಿತನ ಮಗನು ಬರಬೇಕು. ಅದು ನನ್ನ ಧ್ಯೇಯ. ಅದು ಬಿಟ್ಬಿಟ್ಟು ನಾನೇ ಸರ್ವಾಧಿಕಾರ, ನಂದೇ ನಡಿಬೇಕು ಸರ್. ಇದ್ದಾರೆ ಬಹುಪಾದಕ ಸಾಹಿತಿಗಳಿದ್ದಾರೆ, ಬಹುಪಾದ ಸಂಘಟನೆಗಳವೆ ಸಾಹಿತಿಗಳಿದ್ದಾರೆ ಸರ್. ನಮ್ಮ ಅಪ್ಪಾಜಿ ಅಂತಾರೆ, ಅವ್ರ ಅಪ್ಪನ ಅಣ್ಣ ಅನ್ನಕ್ಕಲ್ಲ, ನಮ್ಮ ಅಪ್ಪಾಜಿ ಅಂತಾರೆ ದೇವೇಗೌಡರನ್ನ. ಇದ್ಯಾವ ದೂರ ಅಂತ ಇದು? ಯಾವ ದೂರ ಅಂತ ಸರ್ ಇದು? ಸರ್ ಪ್ರಕಾಶ್ ಅಂತ ಹೇಳ್ಬಿಟ್ಟು ನಲ್ಲೂರು ಕಸ್ಬಾ ಹೋಬಳಿ ಸರ್. NS ಪ್ರಕಾಶ್ ಅಂತ
ನಮ್ಮ ತಂದೆ ಫ್ರೀಡಮ್ ಫೈಟ್ರು 42 ಇಸ್ವಿ ಆಕಾಶವಾಣಿಯಲ್ಲಿ ಬಂದಿದೆ 2022ರಲ್ಲಿ ಆಕಾಶವಾಣಿಲಿ ಗೊತ್ತಾಯ್ತಲ್ಲ. ಅದರಿಂದ ತುಂಬ ಧನ್ಯವಾದ, ನಿಮ್ಮ ಮಾಧ್ಯಮಕ್ಕೆ ಧನ್ಯವಾದಗಳು ಸರ್. ವಯಸ್ಸು ಯಾಕೆಂದ್ರೆ